ಎಲ್ಲರಿಗೂ ನಮಸ್ಕಾರ. ಜಸ್ವಿ ಕಿಚನ್ಸ್ಗೆ ನಿಮ್ಗೆಲ್ಲ ಸ್ವಾಗತ. ಈ ದಿನ ನಾವು ಮೆಂತ್ಯ ಪಲಾವ್ ಹೇಗ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ, ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ, ಒಂದ್ ಸ್ಮಾಲ್ ಬೌಲ್ ಅಷ್ಟು ಅವರೆಕಾಳು ತಗೊಂಡಿದ್ದೀನಿ. ಅವರೆಕಾಳು ಸೀಸನ್ ಆಗಿರೋದ್ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ, 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲಾ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಮಸಾಲಾ ತಗೋಬಿಡಿ, 1 ಲೋಟ ಅಕ್ಕಿ ತಗೊಂಡಿದ್ದೀನಿ, 1 ಮೀಡಿಯಂ ಸೈಜ್ ಈರುಳ್ಳಿ, 2 ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಒಂದ್ ಚಿಟಿಕೆ ಅರಿಶಿಣದ ಪುಡಿ ತಗೊಂಡಿದ್ದೀನಿ, ಕ್ಯಾರೆಟ್, ಬೀನ್ಸ್, ಗೆಡ್ಡೆಕೋಸು, ಎಲೆಕೋಸು, ಟೊಮೆಟೊ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ತರಕಾರಿಗಳನ್ನ ಆಡ್ ಮಾಡ್ಕೋಬಹುದು. ರುಬ್ಬೋದಕ್ಕೆ ಮಸಾಲಕ್ಕೆ ಅಂತ ಬೆಳ್ಳುಳ್ಳಿ, ಶುಂಠಿ, 2 ಮೆಣಸಿನಕಾಯಿ ತಗೊಂಡಿದ್ದೀನಿ, ಇಲ್ಲೂ 1 ಮೆಣಸಿನಕಾಯಿ ಹಾಕ್ತಾ ಇದೀನಿ. ಜೊತೆಗೆ ಅಚ್ಕಾರದ ಪುಡಿ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಮೆಣಸಿನಕಾಯಿ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಂಡಿದ್ದೀನಿ. ಒಂದ್ ಸ್ವಲ್ಪ ಪುದೀನ ಸೊಪ್ಪು, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬಾತ್ ಯೂಸ್ ಮಾಡೋದಕ್ಕೆ ಅಂತಾನೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸೆಪರೇಟ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಐಟಮ್ಸ್ ನ ಯೂಸ್ ಮಾಡ್ಕೊಂಡು ನಾವು ರುಚಿಯಾಗಿರುವಂತಹ ಮೆಂತ್ಯ ಪಲಾವ್ನ ಹೇಗ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ ಇವತ್ತು. ನಾನು ಇಲ್ಲಿ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗೋ ತನಕ ಮಸಾಲೆ ರುಬ್ಕೊಳ್ಳೋಣ. ಮೊದಲನೇದಾಗಿ 2 ಮೆಣಸಿನಕಾಯಿ, 8 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಪುದೀನ. ಇದ್ರ ಜೊತೆಗೆ ನಾನು ಒಂದು 4 ಸ್ಲೈಸ್ ಆಗುವಷ್ಟು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋದ್ರಲ್ಲಿ ಒಂದು 1/4 ಭಾಗದಷ್ಟು ಟೊಮೆಟೊ. ಇಷ್ಟನ್ನ ಸ್ವಲ್ಪ ನೀರು ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮಸಾಲ ರುಬ್ಕೊಂಡಾಗಿದೆ, ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಆಡ್ ಮಾಡ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಒಗ್ಗರಣೆ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಕುಕ್ಕರ್ ಬಿಸಿಯಾಗಿದೆ. ಇವಾಗ ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದ್ರೆ ಇದಕ್ಕೆ ಒಂದು ಸ್ಪೂನ್ ಅಥವಾ 2 ಸ್ಪೂನ್ ತುಪ್ಪ ಬೇಕಾದ್ರೂ ಸೇರಿಸ್ಕೋಬಹುದು. ನಾನು ಇಲ್ಲೇನು ಮಸಾಲೆ ಐಟಮ್ ತಗೊಂಡಿದ್ದೆ ಅಷ್ಟನ್ನ ಹಾಕೋತಾ ಇದ್ದೀನಿ. ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಏನೇನು ತರಕಾರಿಗಳನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲಾ ತರಕಾರಿಗಳನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಯಾವಾಗ್ಲೂ ಮೊದಲು ತರಕಾರಿಗಳನ್ನೇ ಹಾಕೋಬೇಕು, ಅದಾದ್ಮೇಲೆ ಸೊಪ್ಪು ಐಟಮ್ ಹಾಕೋಬೇಕು. ಯಾಕಂದ್ರೆ ತರಕಾರಿ ಬೇಗ ಸ್ವಲ್ಪ ನಿಧಾನ ಆಗುತ್ತೆ, ಸೊಪ್ಪು ತುಂಬಾ ಬೇಗ ಬೆಂದೋಗ್ಬಿಡುತ್ತೆ ಅಂತ. ತರಕಾರಿ ಹಾಕಿದ್ಮೇಲೆ ನಾವು ರುಬ್ಕೊಂಡಿರುವಂತ ಮಸಾಲೆ ಏನಿದೆ ಅದನ್ನ ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡಬೇಕು. ಅದಕ್ಕೋಸ್ಕರ ಇದನ್ನ ಒಂದು 2 ನಿಮಿಷ ಆದ್ರೂ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಚೆನ್ನಾಗಿ ಹೋಗ್ಬೇಕು. ನೋಡಿ, ಇವಾಗ 2 ನಿಮಿಷ ಆಗಿದೆ. ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಅವರೆಕಾಳು. ಇದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋಬೇಕು. ನಾನು ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದೇನಿದೆ ಅದನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಐಟಮ್ಗಳು ಏನು ಇಟ್ಕೊಂಡಿದ್ರೆ ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತೆ ಅರಿಶಿನ 3 ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನೀಗ 2 ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಸೊ 2 ಸ್ಪೂನ್ ನೀರು ಸೇರಿಸಿದ್ದೀನಿ. ಏನಕ್ಕೆ ಅಂತಂದ್ರೆ ಮಸಾಲ ಸೀದೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಎಲ್ಲ ತರಕಾರಿಗೂ ಮಸಾಲೆ ಸೇರ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ 2 ಸ್ಪೂನ್ ಆಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಅದನ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಆಗೋ ತನಕ ನಾವು ಅಕ್ಕಿನ ತೊಳೆದಿಟ್ಕೊಬೋಣ. ನೋಡಿ, ಇವಾಗ ನಾನೇನು 2 ಸ್ಪೂನ್ ನೀರು ಹಾಕಿದ್ದೆ ಆ ನೀರೆಲ್ಲನೂ ಕೂಡ ಒಟ್ಟೋಗಿದೆ, ಅಂದ್ರೆ ಅಷ್ಟು ಫ್ರೈ ಮಾಡಿದ್ದೀನಿ ನಾನು. ಇವಾಗ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ನಾನು 1 ಲೋಟ ಅಕ್ಕಿ ತಗೊಂಡಿದ್ದೀನಿ. ನೆನೆಸೋ ನೆಸೆಸಿಟಿ ಏನಿಲ್ಲ, ತೊಳೆದು ಹಾಕೋತಾ ಇದ್ದೀನಿ ಅಷ್ಟೇ. ಮನೆ ಅಕ್ಕಿ ಇದು. ನೀವು ಯಾವ ಅಕ್ಕಿ ಯೂಸ್ ಮಾಡ್ತಿರ್ತೀರಾ, ಯಾವ ತರ ಯೂಸ್ ಮಾಡ್ತೀರಾ ಅದೇ ತರ ಹಾಕೊಳ್ಳಿ. ನಾನಿಲ್ಲಿ ತೊಳೆದು ಹಾಕೊಂಡಿರೋದಷ್ಟೇ. ಸೊ ಅಕ್ಕಿ ಹಾಕಿದ್ಮೇಲೂ ಕೂಡ ನಾವು ಒಂದು ಸ್ವಲ್ಪ ಹೊತ್ತು, ಒಂದು 30 ರಿಂದ 40 ಸೆಕೆಂಡ್ ಆಗುವಷ್ಟು ಅದನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಅಕ್ಕಿ ಫ್ರೈ ಆಗಿದೆ. ನಾನು ಇದಕ್ಕೆ 2 ಲೋಟ ನೀರು ಹಾಕೋತಾ ಇದ್ದೀನಿ. 1 ಲೋಟ ಅಕ್ಕಿಗೆ ನಾನು 2 ಲೋಟ ನೀರು ಯೂಸ್ ಮಾಡ್ತೀನಿ.
ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಮೆಂತ್ಯ ಪಲಾವ್ಗೆ ತೆಂಗಿನಕಾಯಿ ತುರಿನ ಹಾಕ್ಲೇಬೇಕು, ಯಾಕಂದ್ರೆ ಮೆಂತ್ಯದಲ್ಲಿ ಸ್ವಲ್ಪ ಕಹಿ ಅಂಶ ಇರೋದ್ರಿಂದ. ಸೊ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ನಾವು ಮಸಾಲೆ ಐಟಮ್ಸ್ ಮತ್ತೆ ಬೇರೆ ತರಕಾರಿಗಳು ತೆಂಗಿನಕಾಯಿನೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯೂಸ್ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ಕಹಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಚೆನ್ನಾಗಿ ಕುದಿ ಬರಬೇಕು. ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊನೆಯದಾಗಿ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡಿ. ಸೊ ಇವಾಗ ಉಪ್ಪೆಲ್ಲ ಕರ್ಗದ್ಮೇಲೆ ಒಂದ್ಸಲ ಟೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ. ಈ ಟೈಮಲ್ಲಿ ನೀವು ಉಪ್ಪೆಲ್ಲ ಕರ್ಗಿರುತ್ತೆ, ಒಂದ್ಸಲ ಸ್ವಲ್ಪ ನೀರು ತಗೊಂಡು ಟೇಸ್ಟ್ ಮಾಡ್ಕೊಳ್ಳಿ. ನೀರು ಚೂರು ಉಪ್ಪಾಗಿದೆ ಅಂತಂದ್ರೆ ಅದು ಅನ್ನ ಆದ್ಮೇಲೆ ಸರಿ ಹೋಗುತ್ತೆ. ಈಗ ಕುಕ್ಕರ್ ಮುಚ್ಚಿ 2 ವಿಷಲ್ ತಗೋಣ. ಇದು 2 ವಿಷಲ್ ಆಗ್ಬೇಕು. 2 ವಿಷಲ್ ಆಗಿ ಕಂಪ್ಲೀಟ್ ಆಗಿ ಕೂಲ್ ಆಗಿ ಪ್ರೆಷರ್ ಎಲ್ಲ ಹೋದ್ಮೇಲೆ ನಾವು ಓಪನ್ ಮಾಡೋಣ. ಇವಾಗ ಇದು ಕಂಪ್ಲೀಟ್ ಆಗಿ ಕೂಲ್ ಆಗಿದೆ, ಪ್ರೆಷರ್ ಕೂಡ ಹೋಗಿದೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈವನ್ ಆಗಿ ಎಲ್ಲ ಕಡೆನೂ ಮಸಾಲ ಮಿಕ್ಸ್ ಆಗಿದೆ. ಮತ್ತೆ ಬಾತ್ ಕೂಡ ಉದುದ್ರಾಗಿನೇ ಇದೆ, ತುಂಬಾ ಅಂಟಂಟ್ ತರ ನೀರ್ ತರ ಏನಿಲ್ಲ. ಮನೆಯೆಲ್ಲ ಫುಲ್ ಘಮ ಘಮ ಅಂತ ಇದೆ. ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವ್ದಾದ್ರು ಬೇರೆ ರೆಸಿಪಿ ಬಗ್ಗೆ ಬೇಕು, ಬೇರೆ ವಿಡಿಯೋ ಬೇಕು ಅನ್ನೋದಿದ್ರು ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಬಿಸಿ ಬಿಸಿ ಆಗಿರುವಂತಹ ತುಂಬಾನೇ ರುಚಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಪಲಾವು ರೆಡಿ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ.